ಕಶ್ಯಪ ಪುತ್ರ ಹಿರಣ್ಯಕಶ್ಯಪ, ಕೇಳು, ಏನು ವರ ಬೇಕೆಂದು ಇಚ್ಛಿಸುವೆ? ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ನನಗೆ ಅಖಂಡ ಶಕ್ತಿಯನ್ನು ಪ್ರದಾನಿಸಿ, ಹಾಗೆ ಈ ಸಂಪೂರ್ಣ ಬ್ರಹ್ಮಾಂಡದ ಶಕ್ತಿಶಾಲಿ ಪುರುಷನಾಗುವ ವರದಾನವನ್ನು ನೀಡಿ. ಹೇ ಬ್ರಹ್ಮದೇವ, ಅತಿ ಶಕ್ತಿಶಾಲಿ ಪುರುಷನಾಗಬೇಕು. ಒಂದು ವೇಳೆ ಆ ಭಗವಂತ ವಿಷ್ಣುವಿನ ವಧೆ ಮಾಡುವುದಕ್ಕೆ ಸ್ವತಃ ನಾನೇ ಭಗವಂತನಾಗಬೇಕಾದರೂ ಸರಿ, ಈ ಹಿರಣ್ಯಕಶ್ಯಪ ಭಾನು ಭೂಮಿಯನ್ನು ಒಂದು ಮಾಡುತ್ತಾನೆ. ಏನೇ ಆಗಲಿ ಭಗವಂತನಾಗದೆ ಬಿಡುವುದಿಲ್ಲ. ಕಾಲಚಕ್ರದ ಮಾಯೆ ಹೇಗಿದೆ ಎಂದರೆ, ಯಾವ ಸಾಮ್ರಾಜ್ಯ ಅಂಧಕಾರದ ಬಲದಿಂದಲೇ ಮೆರೆಯುತ್ತಿತ್ತೋ ಅಲ್ಲಿಯೇ ಒಂದು ಪವಿತ್ರ ಜ್ಯೋತಿ ಪ್ರಕಾಶಿತಗೊಳ್ಳಲು ಸಜ್ಜಾಗುತ್ತಲಿತ್ತು. ಪ್ರಹ್ಲಾದ, ಅಮ್ಮ, ಒಂದೇ ಹೆಸರಿನಿಂದ ಜೀವನದ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ಕುಲದ್ರೋಹಿ, ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ತ್ಯಜಿಸು ಪ್ರಹ್ಲಾದ, ವಿಷ್ಣುವನ್ನು ಪರಿತ್ಯಜಿಸು. ವಿಷ್ಣು ನಿಮ್ಮನ್ನು ಭೇಟಿಯಾಗಲು ಎಂದಿಗೂ ಬರುವುದಿಲ್ಲ ರಾಜಕುಮಾರ. ದಯಮಾಡಿ ದರ್ಶನ ನೀಡಿ ನಾಥ, ನನಗೆ ದರ್ಶನ ನೀಡಿ. ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರಿಯವನ ಎಂದು ನಿರ್ಣಯವಾಗಿ ಬಿಡಲು. ನಮ್ಮಿಬ್ಬರ ನಡುವೆ ನರಿ ಯಾರು, ಹಾಗೆ ಸಿಂಹ ಯಾರೆಂದು ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ಅವಶ್ಯವಾಗಿರುವರು. ಕಡೆಗೂ ನೀನು ಬಂದು ಬಿಟ್ಟೆ. ನೀನೇ ನಿನ್ನ ಅಂತ್ಯಕ್ಕೆ ನನ್ನನ್ನು ಆಹ್ವಾನಿಸಿರುವೆ. ನಿನ್ನನ್ನು ಸಂಹರಿಸಲೆಂದು ನಾನೇ ಬಂದಿರುವೆ. ನೋಡು, ನೀನು ನನ್ನನ್ನು ಕರೆದೆ, ನಾನೀಗ ಬಂದಿದ್ದೇನೆ.